ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಲು ಸಿಐಟಿಯು ಒತ್ತಾಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸಿಐಟಿಯು ಪ್ರತಿಭಟನೆ. ಭಾರತದ ದುಡಿಯುವ ಜನರನ್ನು ಗುಲಾಮರನ್ನಾಗಿಸುವ ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಲು ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆದು ಸ್ಥಳೀಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದಲ್ಲಿ 4 ಕಾರ್ಮಿಕ ಸಂಹಿತೆಗಳ ನೋಟಿಫಿಕೇಷನ್ಗಳ ಪ್ರತಿಗಳನ್ನು ದಹನ ಮಾಡಿ ದುಡಿಯುವ ವರ್ಗದ ಜನರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ಮುಖಂಡ ಜೆಎಂ ಜೈನೇಖಾನ್, ಶ್ರಮಮೇವ ಜಯತೆ ಎಂಬ ಘೋಷಣೆಯೊಂದಿಗೆ ಬಂದಿರುವ ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಪೊರೇಟರ್ ಕಂಪನಿಗಳ ಪರ ನಿಂತು ದುಡಿಯುವ ಜನರಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಕಸಿದುಕೊಳ್ಳುವ ನೀತಿ ಅನುಸರಿಸಲು ಹೊರಟಿರುವುದು ದುರದೃಷ್ಟಕರ. ಈ ದೇಶದ ಬಂಡವಾಳಶಾಹಿಗಳನ್ನು ಖುಷಿಪಡಿಸುತ್ತಿರುವಾಗಲೇ ಕಾರ್ಮಿಕರ ಮಧ್ಯೆ ಎದ್ದು ಬರುವ ಅತೃಪ್ತಿಯನ್ನು ಶಮನಗೊಳಿಸಲು ಜಾತಿ ಧರ್ಮದ ಆಧಾರದಲ್ಲಿ ವಿಭಜಿಸಿ ಧರ್ಮದ ಉನ್ಮಾದದಲ್ಲಿ ಹುಚ್ಚೆದ್ದು ಕುಣಿಯುವಂತೆ ಮಾಡಲಾಗುತ್ತಿರುವ ಕೇಂದ್ರ ಸರ್ಕಾರದ ನೀತಿ ನಿಜವಾಗಲೂ ಖಂಡನೀಯ ಎಂದು ಜೈನೇಖಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾದ ಸರಸ್ವತಿ ಮಾಳಶೆಟ್ಟಿ ಸ್ವಾಗತಿಸಿ ವಂದಿಸಿದರು. ಅಂಗನವಾಡಿ ನೌಕರರ ಸಂಘದ ತಾಹಿರಾ ಮಕಾಂದಾರ್, ವಿಜಯಲಕ್ಷ್ಮಿ ಸಿದ್ದಿಬಾವಿ, ಯಶೋಧಾ ಹೊಸಕೋಟಿ, ಬೋರಮ್ಮ ತೆಕ್ಕಿ, ಪಂಚಾಯತ್ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ದಿಲೀಪ್ ಭೋವಿ, ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷರಾದ ತುಳಸಮ್ಮ ಮಾಳದ್ಕರ್ ಮತ್ತು ಡಬ್ಬಾ ಅಂಗಡಿ ಸಂಘಟನೆಯ ಮಾಬೂಬ್ ನದಾಫ್ ಮುಂತಾದವರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಇವತ್ತು 29 ಸಂಹಿತೆಗಳನ್ನು 4 ಸಂಹಿತೆಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳನ್ನು ಕಸಿದುಕೊಳ್ಳುವಂಥ ಒಂದು ಕುತಂತ್ರ ಮಾಡ್ತಾ ಇದೆ ಅನ್ನುವಂಥ ಒಂದು ನಮಗೆ ಕಂಡು ಬಂದಿದೆ. ಯಾಕಂತಂದರೆ ಇದೇ 21 ಇವತ್ತು ಇದರ ವಿರುದ್ಧ ಇಡೀ ಭಾರತ ದೇಶದಲ್ಲಿ ದೇಶಾದ್ಯಂತ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಆದರೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ಅಂದರೆ ಇವತ್ತು ಪಾಕಿಸ್ತಾನ ಹಿಂದೂಸ್ತಾನ ಅಂಥೇಳಿ ಏನು ಇದು ನಡೆದಿದೆ, ಉಗ್ರವಾದಿಗಳ ಏನು ಚಟುವಟಿಕೆಗಳು ನಡೆದಿದೆ, ಅದನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮುಂದಾಗ್ಯಾರ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಅಖಿಲ ಭಾರತ ಮಟ್ಟದ ಹೋರಾಟ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಜುಲೈ 9ನೇ ತಾರೀಕಿಗೆ ನಾವು ಆ ಕಾರ್ಯಕ್ರಮವನ್ನು ಮುಂದೆ ಹಾಕ್ಕೊಂಡಿವಿ. ಆದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಮಿನಲ್ ಆಗಿ ಇವತ್ತು ಕೇಂದ್ರ ಸರ್ಕಾರ ಮಾಡಿರುವಂಥ 29 ಸಂಹಿತೆಗಳನ್ನು 4 ಸಂಹಿತೆಗಳನ್ನಾಗಿ ಏನು ಮಾಡೈತಿ, ಆ 4 ಸಂಹಿತೆಗಳನ್ನು ಸುಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರ ಮಾಡಿರುವಂಥ ಕಾನೂನು ತಿದ್ದುಪಡಿಯನ್ನು ವಾಪಸ್ ತಗೋಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡಕ್ಕೆ ಏನಪ್ಪ ಅಂತಂದರೆ ಒಂದು ಕನಿಷ್ಠ ವೇತನ ಕಾಯ್ದೆ, ಒಂದು ಸಾಮಾಜಿಕ ಭದ್ರತೆ ಕಾಯ್ದೆ, ಒಂದು ಸುರಕ್ಷತಾ ಕಾಯ್ದೆ ಮತ್ತು ಇನ್ನೊಂದು ಭದ್ರತೆಯ ಬಗ್ಗೆ ಇರುವಂಥ ಕಾಯ್ದೆಗಳು. ಈ 4 ಕಾಯ್ದೆಗಳು ಪೂರ್ತಿಯಾಗಿ ಇವತ್ತು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳನ್ನು ಎಲ್ಲ ಕಸ್ಕೊಳಕತ್ತಾರೆ. ಅಂದರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಒಂದು ಕಡೆ 11 ಜನ ಕೆಲಸ ಮಾಡೋರಿದ್ರೆ ಅಲ್ಲಿ ಕಾರ್ಮಿಕ ಕಾನೂನುಗಳು ಲಾಗು ಆಗ್ತಾವೆ. ಯಾವ ಕಾರ್ಮಿಕ ಕಾನೂನುಗಳು ಅಂದ್ರೆ ಲಾಗ್ ಬುಕ್ ಕೊಡಬೇಕು, ಅವರಿಗೆ ಕನಿಷ್ಠ ವೇತನ ಕೊಡಬೇಕು, ಅವರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು, ಅವರಿಗೆ ಬೋನಸ್ ಕೊಡಬೇಕು. ಈ ರೀತಿ ಕಾರ್ಮಿಕ ಕಾನೂನುಗಳದಾವೆ. ಆದರೆ ಈಗ ಅವ್ರು ಏನು ಮಾಡ್ಯಾರ, ತಿದ್ದುಪಡಿ ಮಾಡಿ 30 ಜನ ಇರಬೇಕು ಅನ್ನುವಂಥದ್ದು. ಅಂದರೆ 29 ಜನ ಇದ್ದರೂ ಸಹ ಇವತ್ತೇನೈತಿ ಆ ಕಾರ್ಮಿಕ ಕಾನೂನುಗಳು ಅಲ್ಲಿ ಲಾಗು ಆಗೋದಿಲ್ಲ ಅಂತಂದ್ರೆ. ಅಂದರೆ ಟೋಟಲ್ ಆಗಿ ಕೇಂದ್ರ ಸರ್ಕಾರ ಏನು ಮಾಡಕ್ಕೆ ಹೊರಟೈತೆ ಅಂತಂದ್ರೆ ಕಾರ್ಮಿಕರ ಹೊಟ್ಟೆ ಮೇಲೆ ಕಾಲು ಕೊಟ್ಟು ಇವತ್ತು ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಿ ಬಂಡವಾಳಶಾಹಿಗಳ ಜೇಬನ್ನು ತುಂಬಲಿಕ್ಕೆ ಹೊಂಟಿದೆ. ಆದ್ದರಿಂದ ಈ ಏನು ತಿದ್ದುಪಡಿ ಮಾಡಿರುವಂಥ ಕಾರ್ಮಿಕ ಕಾನೂನುಗಳನ್ನು ಏನು ಮಾಡಿರಿ ನೀವು ಅದನ್ನು ಕೂಡಲೇ ವಾಪಸ್ ತಗೋಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ನಾಮಿನಲ್ ಆಗಿ ಒಂದು ಪ್ರತಿಭಟನೆ ಮಾಡಿವಿ. ಒಂದು ಜುಲೈ 9ನೇ ತಾರೀಕಿಗೆ ಆ ಜುಲೈ 9ರ ಒಳಗಾಗಿ ನೀವು ಆ ಕಾಯ್ದೆಗಳನ್ನು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಸಾವಿರ ಗಟ್ಟಲೆ ಜನ ಸೇರಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥನ್ನು ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ನಮಸ್ಕಾರ.